ಜಾಬು ಅಥವಾ ಪ್ಯಾಷನ್. ನಮ್ಮಪ್ಪನ ಆಸೆಯಂತೆ ನಾನು ಯಾವುದಾದ್ರೂ ಜಾಬ್ ಮಾಡಬೇಕಾ ಅಥವಾ ನನ್ನ ಪ್ಯಾಷನ್ ಕಡೆ ನನ್ನ ಕನಸನ್ನು ಚೇಸ್ ಮಾಡಬೇಕಾ? ಈಗಿನ ಸಿಸ್ಟಮಲ್ಲಿ ಎಜುಕೇಷನ್ ಅಂದರೆ ಏನು, ನಮ್ಮ ಕೆರಿಯರ್ನ ಹೇಗೆ ಚೂಸ್ ಮಾಡಬೇಕು, ಹೀಗೆ ಇಂಥ ಪ್ರಶ್ನೆಗಳನ್ನ ಮುಂದಿಟ್ಟು ನಮ್ಮ ಕೆರಿಯರ್ ಫ್ಯೂಚರ್ ಬಗ್ಗೆ ಹೊಸದಾಗಿ ರೀಥಿಂಕ್ ಮಾಡಿಸುವಂಥ ಸಿನಿಮಾ 3 ಇಡಿಯಟ್ಸ್. ಈ ಸಿನಿಮಾ 2009ರಲ್ಲಿ ರಿಲೀಸ್ ಆದ ಕಾಮಿಡಿ ಡ್ರಾಮಾ ಎಂಟರ್ಟೈನರ್. ಈ ಸಿನಿಮಾನ ನೀವು ಆಲ್ರೆಡಿ ನೋಡಿದರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು. ನನ್ನ ಪ್ರಕಾರ 10ಕ್ಕೆ 3 ಜನ ಈ ಸಿನಿಮಾ ನೋಡಿಲ್ಲ. ಅದರಲ್ಲೂ ಸ್ಟೂಡೆಂಟ್ಸ್ ನೋಡಲೇಬೇಕಾದಂಥ ಸಿನಿಮಾ. ಯಾಕಂದರೆ ಈಗಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಫ್ಯೂಚರಲ್ಲಿ ನಾನು ಏನು ಮಾಡಬೇಕು, ಏನು ಕಲಿಬೇಕು, ಯಾವ ಕೆರಿಯರ್ನ ಚೂಸ್ ಮಾಡಬೇಕು ಅನ್ನೋ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಅಲ್ಲದೆ ಇದ್ದರೂ ನಮ್ಮನ್ನು ಇವುಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಸೊ ಇವತ್ತು ನಾನು ನೋಡಿದ ಸಿನಿಮಾ 3 ಇಡಿಯಟ್ಸ್. ಈ ಸಿನಿಮಾದಲ್ಲಿ 3 ಮುಖ್ಯ ಪಾತ್ರಗಳಿವೆ. ರಾಂಚೋ ಆಗಿ ಅಮೀರ್ ಖಾನ್, ರಾಜು ಆಗಿ ಶರ್ಮನ್ ಜೋಶಿ, ಫರಾನ್ ಹಾಗೆ ಆರ್ ಮಾಧವನ್ ಅವರು ಅಭಿನಯಿಸಿದ್ದಾರೆ. ಫರಾನ್ಗೆ ಫೋಟೋಗ್ರಫಿ ಬಗ್ಗೆ ಫ್ಯಾಷನ್ ಇದೆ, ಆದರೆ ಅವನ ಅಪ್ಪನಿಗೋಸ್ಕರ ಇಂಜಿನಿಯರ್ ಮಾಡ್ತಿದ್ದಾನೆ. ರಾಜುಗೆ ಫ್ಯಾಮಿಲಿ ಜವಾಬ್ದಾರಿಗಳು ಜಾಸ್ತಿ ಇವೆ, ಇಂಜಿನಿಯರಿಂಗ್ ಕಷ್ಟ ಇದೆ ಅಂತ ಭಯದಿಂದ ಇದ್ದಾನೆ. ಇನ್ನು ರಾಂಚೋ ಮಾರ್ಕ್ಸ್ ಬಗ್ಗೆ, ಜಾಬ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಾಲೆಡ್ಜ್ಗೋಸ್ಕರ, ಸ್ಕಿಲ್ಸ್ಗೋಸ್ಕರ ಲಾಜಿಕ್ ಯೂಸ್ ಮಾಡ್ತಾ ಸಿಸ್ಟಮ್ ರೂಲ್ಸ್ ಬಗ್ಗೆ ಪ್ರಶ್ನೆ ಮಾಡೋ ಕ್ಯಾರೆಕ್ಟರ್. ಇನ್ನು ಇದಕ್ಕೆ ಆಪೋಸಿಟ್ ಕ್ಯಾರೆಕ್ಟರ್ ಚತುರ್. ಮಾರ್ಕ್ಸ್ಗೋಸ್ಕರ, ಒಳ್ಳೆ ಜಾಬ್ಗೋಸ್ಕರ ಸಿಸ್ಟಮ್ ರೂಲ್ಸ್ನ ಫಾಲೋ ಮಾಡಿಕೊಂಡು ಪ್ರತಿ ಸಲ ಕಾಲೇಜ್ಗೆ ಟಾಪರ್ ಆಗಬೇಕು ಅನ್ನೋ ಇಂಜಿನಿಯರ್ ಸ್ಟೂಡೆಂಟ್. ರಾಂಚೋ ಮತ್ತು ಚತುರ್ ಪಾತ್ರಗಳು ಎಂಥ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಇದ್ದೀವಿ, ನಾವು ಯಾವ ರೀತಿ ಸಿಸ್ಟಮ್ನ ಬ್ರೇಕ್ ಮಾಡಬೇಕು ಅಥವಾ ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿಸ್ತವೆ. ಇನ್ನು ಸಿಸ್ಟಮ್ನ ರೆಪ್ರೆಸೆಂಟ್ ಮಾಡೋ ಕ್ಯಾರೆಕ್ಟರ್ ವೀರು ಸಹಸ್ರ ಬುದ್ಧಿ ವೈರಸ್. ಮಾರ್ಕ್ಸ್ ಇಲ್ಲದೆ ಫ್ಯೂಚರ್ ಬಿಲ್ಡ್ ಮಾಡೋಕ್ಕಾಗಲ್ಲ ಅಂತ ಸ್ಟ್ರಿಕ್ಟಾಗಿ ಪ್ಯಾಷನ್ ಡ್ರೀಮ್ಸ್ಗೆ ಅವಕಾಶ ಕೊಡದೇ ಇರೋ ಪ್ರಿನ್ಸಿಪಲ್ ಕ್ಯಾರೆಕ್ಟರ್. ಆದರೆ ಇದಕ್ಕೆಲ್ಲ ಪ್ರಶ್ನೆ ಮಾಡೋನೇ ರಾಂಚೋ. ಮಾರ್ಕ್ಸ್ ಮಾತ್ರ ಫ್ಯೂಚರ್ ಕಟ್ಟಲ್ಲ, ಸ್ಕಿಲ್ಸ್ ಬೇಕು. ಸಕ್ಸಸ್ ಇಂದ ಓಡಬೇಡಿ, ಎಕ್ಸಲೆನ್ಸ್ ಇಂದ ಹೋಗಿ, ಸಕ್ಸಸ್ ತಾನಾಗೆ ಬರುತ್ತೆ ಅಂತ ಅದನ್ನು ಫಾಲೋ ಮಾಡ್ತಿರೋನು. ಸೊ ಇದರಲ್ಲಿ ಸಿಸ್ಟಮ್ನ ಫಾಲೋ ಮಾಡೋ ಚತುರ್, ಸಿಸ್ಟಮ್ ರೂಲ್ಸ್ನ ಬ್ರೇಕ್ ಮಾಡಿ ಎಕ್ಸಲೆನ್ಸ್ನ ಫಾಲೋ ಮಾಡೋ ರಾಂಚೋ. ಇನ್ನೊಂದು ಕಡೆ ಸಿಸ್ಟಮ್ನ ರೆಪ್ರೆಸೆಂಟ್ ಮಾಡೋ ವೈರಸ್. ಇವರಲ್ಲಿ ಯಾರ ಜೀವನದಲ್ಲಿ ನಿಜವಾಗಿ ಸಕ್ಸಸ್ ಆಗ್ತಾರೆ ಅನ್ನೋದೇ ಸಿನಿಮಾ. ಸೊ ಇದರ ಮೂಲಕ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ರೀಥಿಂಕ್ ಮಾಡ್ತೀರಾ. ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗ್ಬೋದು. ನೀವು ನಿಮ್ಮ ಕೆರಿಯರ್ನ ಚೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು. ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಅಮೆಝಾನ್ ಪ್ರೈಮ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದೆ, ಹೋಗಿ ನೋಡಿ. ಹಿಂದಿ ಭಾಷೆಯಲ್ಲಿದೆ. ಈ ಸಿನಿಮಾ ನೋಡಿ ನಾನು ಹೇಳಿದ ಸ್ವಲ್ಪ ಆದರೂ ಸರಿ ಅನಿಸಿದರೆ, ನಿಮ್ಗೆ ಯೂಸ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಯೂಸ್ ಆಗುತ್ತೆ ಅಂದರೆ. ಸೊ ಇದಿಷ್ಟು ಇವತ್ತು ನಾನು ನೋಡಿದ ಸಿನಿಮಾ 3 ಇಡಿಯಟ್ಸ್. ಥ್ಯಾಂಕ್ ಯು. ಸಿ ಯು ಸೂನ್.